ತುಂಗಭದ್ರಾ ಡ್ಯಾಂ ಕ್ರಶ್ಗೆ ಡ್ಯಾಮೇಜ್ ಹಿನ್ನೆಲೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಗೆ ಸಿಎಂ ಸೂಚನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇಂಜಿನಿಯರ್ಗಳು ಹಿರಿಯ ಅಧಿಕಾರಿಗಳು ಸೂಚಿಸಿರುವಂತಹ ಸಿಎಂ ಸಿದ್ದರಾಮಯ್ಯ. ನಿನ್ನೆ ರಾತ್ರಿಯೇ ಮಾಹಿತಿ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬನ್ನಿ ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರುಗಳು ಏನು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, MLA ಹೇಳ್ತಾರೆ, ನಾನು ಯಾರ ಮಾತು ಕೇಳಕ್ಕೆ ತಯಾರಿಲ್ಲ ಈ ವಿಚಾರದಲ್ಲಿ. ನಮ್ಮ ಡ್ಯಾಮ್ ಹಿತದೃಷ್ಟಿಯಿಂದ ಮುಂದಕ್ಕೆ ರೈತರೂ ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು. ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ. ನಮ್ಮ ಸ್ನೇಹಿತರುಗಳನ್ನ ಕರ್ಕೊಂಡು ನಮ್ಮ ಆಫೀಸರ್ಸ್ ಕರ್ಕೊಂಡು ಈಗ ಹೊರಟಿದ್ದೀನಿ. ಅದೆಲ್ಲ ಮಾಡಿದೆ, ಚೈನ್ ಹೋಗಿದೆ. ನಮ್ಮ ಬೇರೆ ಥರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ. ಇಲ್ಲೆಲ್ಲ ನಾವು ಬೇರೆ ಇದರೆಲ್ಲ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ ಚೈನ್ ಕಟ್ ಆಗಿದೆ. ಚೈನ್ ಕಟ್ ಆಗಿರೋದ್ರಿಂದ ಆ ರೀತಿ ಆಗಿದೆ. ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಹಿನ್ನೆಲೆ ಡ್ಯಾಂ ಗೇಟ್ ಕೊಚ್ಚಿ ಹೋದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಏನಾಗಿದೆ, ಎಷ್ಟು ಸಮಯದಿಂದ ಈ ಸಮಸ್ಯೆ ಇತ್ತು, ಅಗತ್ಯ ಕ್ರಮ ಏನಾಗಬೇಕು ಈಗ. ಒಂದ್ ಕಡೆ ಪ್ರವಾಹದ ಭೀತಿ, ಇನ್ನೊಂದ್ ಕಡೆ ಡ್ಯಾಂ ಬರಿದಾಗುವಂತ ಆತಂಕ. ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ರಾತ್ರಿಯೇ ಮಾಹಿತಿ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆ ಡ್ಯಾಂ ಗೇಟ್ ಕೊಚ್ಚಿ ಹೋದ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಸರ್ಕಾರ ಈಗ ಸಿಎಂ ಕಡೆಯಿಂದ ಸ್ಪಷ್ಟವಾಗಿ ಸೂಚನೆ ಅಧಿಕಾರಿಗಳಿಗೆ ಬಂದಿದೆ. ಸಮರೋಪಾದಿಯಲ್ಲಿ ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯಕ್ಕೆ ಸಜ್ಜಾಗಿದ್ದಾರೆ. ತಂಡೋಪತಂಡವಾಗಿ ದಾಂಗುಡಿ ಇಡ್ತಿರುವಂತಹ ಸಚಿವರು ಭೇಟಿಯಾಗಿದ್ದಾರಲ್ಲಿ. ಶಿವರಾಜ್ ತಂಗಡಿಗೆ ಬಂದರು. ಹಾಗೇನೆ ಈಗ ಜಲಸಂಪನ್ಮೂಲ ಸಚಿವರು ಕೂಡ ಬರುವಂಥದ್ದಿದೆ. ಮಧ್ಯಾಹ್ನ 12:30ಕ್ಕೆ ಭೇಟಿ ನೀಡಲಿರುವಂತಹ ನೀರಾವರಿ ಸಚಿವ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಲಿದ್ದಾರೆ ಡಿ ಕೆ ಶಿವಕುಮಾರ್. ಡ್ಯಾಮ್ಗೆ ಭೇಟಿ ನೀಡಿ ಅಲ್ಲಿ ಏನು ಪರಿಸ್ಥಿತಿ ಇದೆ ಎಲ್ಲವನ್ನು ಕೂಡ ಅವಲೋಕಿಸಲಿದ್ದಾರೆ ಮಧ್ಯಾಹ್ನ 12 ಗಂಟೆಗೆ. ಟಿಬಿ ಡ್ಯಾಂ ವೀಕ್ಷಣೆ ಮಾಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್, ಸಂಸದ ತುಕಾರಾಂ ಕರೆ ಮಾಡಿ ಮಾಹಿತಿ ಪಡೆದಂತ ಡಿಕೆಶಿ ಏನು ಸದ್ಯಕ್ಕೆ ವಾಸ್ತವ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗಿದೆ. ಟಿಬಿ ಡ್ಯಾಂ ವೀಕ್ಷಣೆ ಬಳಿಕ ತುರ್ತು ಸಭೆಯನ್ನು ಕೂಡ ಡಿ ಕೆ ಶಿವಕುಮಾರ್ ನಡೆಸ್ತಾರೆ. ಡ್ಯಾಂ ವೀಕ್ಷಣೆ ಬಳಿಕ ಅಧಿಕಾರಿಗಳೊಂದಿಗೆ ಡಿಕೆಶಿ ಸಭೆ. ಆದಷ್ಟು ಬೇಗ ಏನು ವ್ಯವಸ್ಥೆ ಮಾಡಬಹುದು. ಜಲಸಂಪನ್ಮೂಲ ಸಚಿವ ಡಿಕೆ ನೇತೃತ್ವದಲ್ಲಿ ಒಂದು ತುರ್ತು ಸಭೆಯನ್ನ ಕರೆಯಲಾಗಿದೆ. ಹೊಸಪೇಟೆಯ ವೈಕುಂಠ ಗೆಸ್ಟ್ ಹೌಸ್ನಲ್ಲಿ ತುರ್ತು ಸಭೆಯನ್ನು ಕರೆಯಲಾಗಿದೆ. ಹೊರಟಿದ್ದೀವಿ ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಸೇರಿ. ನಿನ್ನೆ ಭಾಳ ಯಾವತ್ತೂ ಆಗಿರಲಿಲ್ಲ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ. ಕಟ್ಟಾಗಿ ನೀರು ಭಾಳ ರಭಸವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಗಭದ್ರಾ ಬೋರ್ಡ್ಗೆ ಅದು ಸಂಬಂಧಪಟ್ಟಂತ ಸೇರ್ತದೆ. ಸೊ ಈಗ ನಮಗೆ 1 ರಿಂದ 16 ನಮ್ಮ ಮೇಂಟೆನೆನ್ಸು CWC ಬಿಲಾಂಗ್ಸ್ ತುಂಗಭದ್ರಾ ಬೋರ್ಡು 17 ರಿಂದ 32ವರೆಗೂ ಕರ್ನಾಟಕದ್ದು. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ಡೈರೆಕ್ಷನ್ಸ್ ಬೇಕು ಕೊಟ್ಟಿದ್ದೀನಿ. ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀವಿ ಡ್ಯಾಮ್ಗೆ.